ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಬೆಳ್ಳಿ ಹಬ್ಬ, ಕತೆ ಕವನ ಸ್ಪರ್ಧಾ ವಿಜೇತರ ಆಯ್ಕೆ, ವಿಜಯ್ ಜಾಗಟಕಲ್. ವಾರ್ಡ್ ನಂಬರ್ 13ರಲ್ಲಿ 89 ಲಕ್ಷ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡಿ, ಜಿಲ್ಲಾ ಚುನಾವಣಾಧಿಕಾರಿ ಪೂವಿತ ಎಸ್ ಮನವಿ. ಎ ವಸಂತಕುಮಾರ್ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಲು ತಲಕಾಯಿ ಮಾರೆಪ್ಪ ಸಿಎಂಗೆ ಮನವಿ. ಭೂಮಿ ವಸತಿ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಕ್ಕೆ ಆಗ್ರಹಿಸಿ ಜುಲೈ 3ರಂದು ದಲಿತ ಜನಾಗ್ರಹ ಸಮಾವೇಶ, ಆಂಜನೇಯ ಜಗ್ಲೀಕರ್. ಸಂತೃಪ್ತ ವೃದ್ಧಾಪ್ಯಕ್ಕಾಗಿ ಧ್ಯಾನ ಹಾಗೂ ಕಾನೂನು ಜಾಗೃತಿ ಕಾರ್ಯಕ್ರಮ, ಹಿರಿಯರಿಗೆ ಕಾನೂನು ಅರಿವು, ಆಧ್ಯಾತ್ಮಿಕ ಚಿಂತನೆ ಅಗತ್ಯ, ಸರಸ್ವತಿ. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಬೆಳ್ಳಿ ಹಬ್ಬದ ಅಂಗವಾಗಿ ಏರ್ಪಡಿಸಿದ ರಾಜ್ಯ ಮಟ್ಟದ ಕತೆ ಮತ್ತು ಕವನ ಸ್ಪರ್ಧೆಯಲ್ಲಿ ವಿಜೇತರನ್ನು ಆಯ್ಕೆ ಮಾಡಲಾಗಿದೆ. ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯಲ್ಲಿ ಚಿತ್ರದುರ್ಗ ಪ್ರಜಾವಾಣಿ ಸಹಾಯಕ ವರದಿಗಾರ KP ಓಂಕಾರ ಮೂರ್ತಿ ಅವರು ಡೆಡ್ ಲೈನ್ ಕತೆಗೆ ಮೊದಲ ಸ್ಥಾನ, ದಿ ಟೈಮ್ಸ್ ಆಫ್ ಇಂಡಿಯಾದ ಮೈಸೂರು ವಿಶೇಷ ವರದಿಗಾರ ಶ್ರೀನಿವಾಸ್ M ಇವರ ನಿಧನ ವಾರ್ತೆ ಕತೆಗೆ ದ್ವಿತೀಯ ಸ್ಥಾನ, ರಾಯಚೂರು ಉದಯವಾಡಿ ವರದಿಗಾರ ಸಿದ್ದಯ್ಯ ಸ್ವಾಮಿ ಕುಕ್ನೂರು ಇವರ ಪ್ರೆಸಿಡೆಂಟ್ ಶಂಕರ ಕತೆಗೆ ತೃತೀಯ ಸ್ಥಾನ ದೊರೆತಿದೆ ಎಂದು ಗಿಲ್ಡ್ ಅಧ್ಯಕ್ಷ ವಿಜಯಕುಮಾರ್ ಜಾಗಡ್ಕಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ತೀರ್ಪುಗಾರ ಮೆಚ್ಚುಗೆ ಪಡೆದ ಕತೆಗಳಲ್ಲಿ ಮುದಗಲ್ ಪ್ರಜಾವಾಣಿ ವರದಿಗಾರ ಡಾಕ್ಟರ್ ಶರಣಪ್ಪ ಹೊಸೂರು ಇವರು ನಮ್ಮ ಹುಡುಗರು, ರಾಯಚೂರು ಡಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿಗಾರ ಬಸವರಾಜ್ ಭೋಗಾವತಿ, ದಕ್ಷಿಣ ಕನ್ನಡ ಮಣಿಪಾಲ್ ಆವೃತ್ತಿಯ ಹಿರಿಯ ಉಪ ಸಂಪಾದಕ ಅನಿಲ್ ಕುಮಾರ್ ಕೈರಂಗಳ ಇವರ ಹಪ್ಪಳ ಸ್ವಾಮಿ ಕತೆ ಮೆಚ್ಚುಗೆ ಪಾತ್ರವಾಗಿದೆ. ರಾಜ್ಯ ಮಟ್ಟದ ಕವನ ಸ್ಪರ್ಧೆಗೆ ಮೈಸೂರಿನ ದಿ ಟೈಮ್ಸ್ ಆಫ್ ಇಂಡಿಯಾದ ವಿಶೇಷ ವರದಿಗಾರ ಶ್ರೀನಿವಾಸ್ M ಇವರು ಮುನ್ಸಂಜೆಯ ಕತೆಗಳು ಕವನ ಪ್ರಥಮ ಸ್ಥಾನ, ಅಂಕಣಕಾರ ಶಂಕರ್ ಪಾಗೋಜಿಯವರ ಧರ್ಮದಳ್ಳೂರಿ ಮತ್ತು ರಾಯಚೂರು BTV ವರದಿಗಾರ ಚಂದಪ್ಪ ದೋರನಹಳ್ಳಿಯವರ ಹೆತ್ತವ್ವನ ಸೆರಗಿನ ಚಪ್ಪರ ಕವಲ ದ್ವಿತೀಯ ಸ್ಥಾನ, ಯಲಬುರ್ಗಾ ತಾಲೂಕು ಪ್ರಜಾವಾಣಿ ವರದಿಗಾರ ಉಮಾಶಂಕರ್ ಹಿರೇಮಠ್ ಇವರ ಅಂಧಭಕ್ತರು ಕವನಕ್ಕೆ ತೃತೀಯ ಸ್ಥಾನ ದೊರೆತಿದೆ. ಯಾದಗಿರಿ ಜಿಲ್ಲೆಯ ಹುಣಸಗಿ ಪ್ರಜಾವಾಣಿ ವರದಿಗಾರ ಭೀಮಸೇನ್ ರಾವ್ K ಕುಲಕರ್ಣಿ ವಜ್ಜಲ್ ಇವರ ನಾಡದೇವಿ ನಿನ್ನ ನೆನೆದು ಕವನ, ದಕ್ಷಿಣ ಕನ್ನಡ ಮಣಿಪಾಲ ಉದಯವಾಣಿ ಆವೃತ್ತಿಯ ಹಿರಿಯ ಉಪಸಂಪಾದಕ ಅನಿಲ್ ಕುಮಾರ್ ಖೈರಂಗಳ ಇವರ ಭಾವುಕರಾಗುವ ಮುನ್ನ ಕವನ, ದಾವಣಗೆರೆಯ ವಿಜಯ ಕರ್ನಾಟಕ ವರದಿಗಾರ ಬಸವರಾಜ್ KG ಇವರ ಸಾವೇ ಇಲ್ಲದ ಪ್ರೀತಿಗಾಗಿ ಕವನ ತೀರ್ಪುಗಾರರ ಮೆಚ್ಚುಗೆ ಪಾತ್ರವಾಗಿದೆ. ಕಥಾ ಸ್ಪರ್ಧೆಯ ಮೊದಲ ಸ್ಥಾನ ಪಡೆದವರಿಗೆ 10,000 ರೂಪಾಯಿ ನಗದು ಹಣ, ದ್ವಿತೀಯ ಸ್ಥಾನ 7,000 ರೂಪಾಯಿ, ತೃತೀಯ ಸ್ಥಾನ 3,000 ರೂಪಾಯಿ. ಕವನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 5,000 ರೂಪಾಯಿ, ತೃತೀಯ ಸ್ಥಾನಕ್ಕೆ 3,000 ರೂಪಾಯಿ, ತೃತೀಯ ಸ್ಥಾನಕ್ಕೆ 2,000 ರೂಪಾಯಿಗಳನ್ನು ನಗದು ಹಣ ನೀಡಲಾಗುತ್ತದೆ. ತೀರ್ಪುಗಾರರ ಮೆಚ್ಚುಗೆ ಪಡೆದ ಕತೆ ಕವನಗಳಿಗೆ ತಲಾ 1,000 ನಗದು ನೀಡಲಾಗುತ್ತದೆ. ಕತೆ ಸ್ಪರ್ಧಾ ತೀರ್ಪುಗಾರರಾಗಿ ಖ್ಯಾತ ಕತೆಗಾರ ಮಹಾಂತೇಶ್ ನವಲಕಲ್, ಕವನ ಸ್ಪರ್ಧೆಯ ತೀರ್ಪುಗಾರರಾಗಿ ಪತ್ರಕರ್ತ ಕವಿಚಂದ್ರ ತುರ್ವಿಹಾಳ ಇವರು ಕಾರ್ಯನಿರ್ವಹಿಸುತ್ತಿದ್ದು ಅಭಿನಂದಿಸುವುದಾಗಿ ಹೇಳಿದರು. ಆಗಸ್ಟ್ ಕೊನೆ ವಾರದಲ್ಲಿ ಬೆಳ್ಳಿ ಹಬ್ಬ ಆಚರಣೆಗೆ ನಿರ್ಧರಿಸಲಾಗಿದೆ ಎಂದರು. ಈಗಾಗಲೇ ಗೊತ್ತಿರೋ ಹಾಗೆ ರಾಯಚೂರು
25 ವರ್ಷಗಳ ಆಗಿರೋದ್ರಿಂದ ಬೆಳ್ಳಿ ಮಹೋತ್ಸವವನ್ನು ಈ ವರ್ಷ ಆಚರಣೆ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯ ಮಟ್ಟದ ಕಥೆ ಕವನ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ ಪತ್ರಕರ್ತ ಮಿತ್ರರು ಕಥೆ ಕವನಗಳನ್ನು ಕಳಿಸಿದರು. ಅದರ ಒಂದು ಸ್ಪರ್ಧೆಯ ಫಲಿತಾಂಶ ಈಗ ಬಂದಿರುವಂಥದ್ದು. ಈ ಸ್ಪರ್ಧೆಗೆ ಏನು ಕಥೆಗಳ ಸ್ಪರ್ಧೆಗೆ ಮಹಂತೇಶ್ ನವಲಕರ್ ಖ್ಯಾತ ಕಥೆಗಾರರು ಇವರು ತೀರ್ಪುಗಾರರಾಗಿದ್ದರು. ಇನ್ನು ಕವನಗಳಿಗೆ ಹಿರಿಯ ಪತ್ರಕರ್ತರು ಕವಿಗಳಾದ ತುರುವಿಹಾಳ ಚಂದ್ರು ಅವರು ತೀರ್ಪುಗಾರರಾಗಿದ್ದರು. ಅವರು ಕಥೆಗಳು ಮತ್ತು ಕವನಗಳನ್ನು ಏನು ಒಂದು ಪರಿಶೀಲನೆ ಮಾಡಿ ಅವರು ಓದಿ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಕಥೆ ಕವನ ಸ್ಪರ್ಧೆಯದು ರಾಜ್ಯ ಮಟ್ಟದ ಕಥಾ ಸ್ಪರ್ಧೆಯ ವಿಜೇತರ ಪಟ್ಟಿ ಮತ್ತು ಕಥೆಗಳು ಈ ರೀತಿ ಇದೆ. ಡೆಡ್ಲೈನ್ ಅನ್ನುವಂಥ ಕತೆ ಚಿತ್ರದುರ್ಗದ ಪ್ರಜಾವಾಣಿ ಸಹಾಯಕ ವರದಿಗಾರರಾದ KP ಓಂಕಾರ ಮೂರ್ತಿ ಅವರು ಬರೆದ ಡೆಡ್ಲೈನ್ ಕತೆಗೆ ಮೊದಲ ಸ್ಥಾನ ಹೊಂದಿರುವಂಥದ್ದು. ಇನ್ನು ಎರಡನೆಯ ಸ್ಥಾನ ನಿಧನ ವಾರ್ತೆ ಅನ್ನುವಂಥದ್ದು ಶ್ರೀನಿವಾಸ್ M. ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಮೈಸೂರು ವಿಶೇಷ ವರದಿಗಾರರು ಬರೆದಂಥ ನಿಧನ ವಾರ್ತೆ ಕತೆಗೆ ದ್ವಿತೀಯ ಸ್ಥಾನ ಬಂದಿರುವಂಥದ್ದು. ಇನ್ನು ಮೂರನೇ ಸ್ಥಾನ ಸಿದ್ದಯ್ಯ ಸ್ವಾಮಿ ಕುಕ್ನೂರ್ ಉದಯವಾಣಿ ಪತ್ರಿಕೆ ರಾಯಚೂರು ಜಿಲ್ಲೆ ಹಿರಿಯ ವರದಿಗಾರರು ಅವರು ಬರೆದಂಥ ಪ್ರೆಸಿಡೆಂಟ್ ಶಂಕರ ಅನ್ನುವಂಥ ಕತೆಗೆ ತೃತೀಯ ಸ್ಥಾನ ಬಂದಿದೆ. ಇನ್ನು ತೀರ್ಪುಗಾರರ ಮೆಚ್ಚುಗೆಯನ್ನು ಪಡೆದಂಥ 3 ಕಥೆಗಳು ಈ ರೀತಿಯಾಗಿವೆ. ನಮ್ಮ ಗುರು ಅನ್ನುವಂಥ ಕತೆ ಡಾಕ್ಟರ್ ಶರಣಪ್ಪ ಆನೆ ಹೊಸೂರು ಪ್ರಜಾವಾಣಿ ವರದಿಗಾರರು ರಾಯಚೂರು ಜಿಲ್ಲೆಯ ಮುದುಗಲ್ನ ವರದಿಗಾರರಾದ ಶರಣಪ್ಪ ಆನೆ ಹೊಸೂರು ಅವರ ನಮ್ಮ ಹುಡುಗರು ಕತೆಗೆ ಮೊದಲ ಮೆಚ್ಚುಗೆ ಪಡೆದ ಕಥೆ ಆಗಿದೆ. ಇನ್ನು ಎರಡನೆಯದು ಕಪ್ಪು ಬಣ್ಣದ ಬೂಟು ಬಸವರಾಜ್ ಭೋಗವತಿ ಅವರು ಈ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ರಾಯಚೂರು ಜಿಲ್ಲಾ ವರದಿಗಾರರು ಇವರ ಕಥೆ. ಇನ್ನು ಹಪ್ಪಳ ಸ್ವಾಮಿ ಅನ್ನುವಂಥ ಕತೆ ಉದಯವಾಣಿ ಪತ್ರಿಕೆ ದಕ್ಷಿಣ ಕನ್ನಡದ ಮಣಿಪಾಲ್ ಆವೃತ್ತಿಯ ಹಿರಿಯ ಉಪ ಸಂಪಾದಕರಾದ ಅನಿಲ್ ಕುಮಾರ್ ಕೈರಂಗಳ ಅನ್ನುವಂಥವ್ರು ಬರೆದಂಥ ಹಪ್ಪಳ ಸ್ವಾಮಿ ಕತೆ ಮೂರನೇ ಮೆಚ್ಚುಗೆಯನ್ನು ಪಡೆದಂಥ ಕಥೆಯಾಗಿದೆ. ಇನ್ನು ರಾಜ್ಯ ಮಟ್ಟದ ಕವನ ಸ್ಪರ್ಧೆಯ ವಿಜೇತರ ಪಟ್ಟಿ ಈ ರೀತಿ ಇದೆ. ಮುಸ್ಸಂಜೆಯ ಕಥೆಗಳು ಅನ್ನುವಂಥದ್ದು ದ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆ ಮೈಸೂರು ವಿಶೇಷ ವರದಿಗಾರರಾದ ಶ್ರೀನಿವಾಸ್ M. ಅವರ ಮುಸ್ಸಂಜೆ ಕಥೆಗಳು ಇದು ಮೊದಲ ಪ್ರಶಸ್ತಿಯನ್ನು ಗೆದ್ದಂಥ ಕವನ ಆಗಿದೆ. ಇವರು ಕಥೆಯ ವಿಭಾಗದಲ್ಲೂ ಕೂಡ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಇನ್ನು ಕವನದಲ್ಲೂ ಕೂಡ ಇವರು ಮೊದಲ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇನ್ನು ಎರಡನೇ ಪ್ರಶಸ್ತಿ ಕವನ ಸ್ಪರ್ಧೆಯಲ್ಲಿ 2 ಕವನಗಳು ಪ್ರಶಸ್ತಿಯನ್ನು ಹಂಚಿಕೊಂಡಿರುವಂಥದ್ದು. ಒಂದು ಹಿರಿಯ ಪತ್ರಕರ್ತರಾದ ಮತ್ತು ಅಂಕಣಕಾರರಾದ ಶಂಕರ್ ಪಾಗೋಜಿ ಅವರ ಧರ್ಮ ಗಳ್ಳೂರಿ ಅನ್ನುವಂಥ ಕವನ ಹಾಗೂ BTV ರಾಯಚೂರು ಜಿಲ್ಲಾ ವರದಿಗಾರರಾದ ಚಂದಪ್ಪ ದೋರ್ನಹಳ್ಳಿ ಅವರ ಹೆತ್ತವನ ಸೆರಗಿನ ಚಪ್ಪರ ಅನ್ನುವಂಥ ಕವನ ಎರಡನೇ ಸ್ಥಾನವನ್ನು ಪಡೆದಿರುವಂಥದ್ದು. ಇನ್ನು ಮೂರನೇ ಸ್ಥಾನವನ್ನು ಅಂಧ ಭಕ್ತರು ಅನ್ನುವಂಥ ಕವನ ಉಮಾಶಂಕರ್ ಹಿರೇಮಠ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಪ್ರಜಾವಾಣಿ ವರದಿಗಾರರು ಇವರಿಗೆ ಮೂರನೇ ಬಹುಮಾನ ಬಂದಿರುವಂಥದ್ದು. ಇದರಲ್ಲಿ ಇನ್ನು 3 ತೀರ್ಪುಗಾರರ ಮೆಚ್ಚುಗೆ ಪಡೆದ ಕವನಗಳಿದೆ. ಅದರಲ್ಲಿ ಮೊದಲನೇದು ನಾಡದೇವಿ ನಿನ್ನ ನೆನೆದು ಅನ್ನುವಂಥ ಕವನ ಭೀಮಸೇನ್ ರಾವ್ K. ಕುಲಕರ್ಣಿ ವಜ್ಮಲ ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕಿನ ಪ್ರಜಾವಾಣಿ ವರದಿಗಾರರು. ಇನ್ನು ಎರಡನೇ ಮೆಚ್ಚುಗೆ ಪಡೆದಂಥ ಕವನ ಭಾವುಕರಾಗುವ ಮುನ್ನ ಉದಯವಾಣಿ ಪತ್ರಿಕೆ ದಕ್ಷಿಣ ಕನ್ನಡ ಮಣಿಪಾಲ್ ಆವೃತ್ತಿ ಹಿರಿಯ ಉಪಸಂಪಾದಕ ಅನಿಲ್ ಕುಮಾರ್ ಕೈರಂಗಳ ಅನ್ನುವಂಥದ್ದು. ಇನ್ನು ಮೂರನೇ ಮೆಚ್ಚುಗೆ ಪಡೆದಂಥ ಕವನ ದಾವಣಗೆರೆಯ ಬಸವರಾಜ್ KG ವಿಜಯ ಕರ್ನಾಟಕ ಪತ್ರಿಕೆಯ ಹಿರಿಯ ವರದಿಗಾರರು ಅವರ ಸಾವೇ ಇಲ್ಲದ ಪ್ರೀತಿಗಾಗಿ ಕವನ ಮೆಚ್ಚುಗೆ ಪಡೆದಂಥ ಮೂರನೇ ಕವನ ಆಗಿದೆ. ಇನ್ನು ಕಥಾ ಸ್ಪರ್ಧೆಯ ವಿಜೇತರಿಗೆ ಈಗಾಗಲೇ ನಾವು ಘೋಷಣೆ ಮಾಡಿದಂತೆ ಪ್ರಥಮ ಬಹುಮಾನ 10,000 ರೂಪಾಯಿ, ದ್ವಿತೀಯ ಬಹುಮಾನ 7,000 ರೂಪಾಯಿ, ತೃತೀಯ ಬಹುಮಾನ 3,000 ರೂಪಾಯಿ. ಇನ್ನು ಕವನ ಸ್ಪರ್ಧೆ ವಿಜೇತರಿಗೆ ಪ್ರಥಮ ಬಹುಮಾನ 5,000 ರೂಪಾಯಿ, ದ್ವಿತೀಯ ಬಹುಮಾನ 3,000 ರೂಪಾಯಿ, ತೃತೀಯ ಬಹುಮಾನ 2,000 ರೂಪಾಯಿ ನೀಡಲಾಗುತ್ತೆ. ಜೊತೆಗೆ ತೀರ್ಪುಗಾರರ ಮೆಚ್ಚುಗೆ ಪಡೆದಂಥ ಏನು ಈ 3 ಕತೆ 3 ಕವನ ಇದೆ ಅದಕ್ಕೆ ತಲಾ 1,000 ರೂಪಾಯಿಯನ್ನು ನೀಡಲಾಗುತ್ತೆ. ಈ ಸ್ಪರ್ಧಾ ವಿಜೇತರಿಗೆ ಆಗಸ್ಟ್ ಕೊನೆಯ ವಾರದಲ್ಲಿ ಹೆಚ್ಚು ಕಡಿಮೆ ಆಗಸ್ಟ್ ಎಂಡಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಿರ್ಧಾರ ಮಾಡಿರುವಂಥದ್ದು. ಆ ಒಂದು ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಕಥಾ ಮತ್ತು ಕವನ ಸ್ಪರ್ಧೆ ವಿಜೇತರಿಗೆ ಬಹುಮಾನವನ್ನು ನೀಡಿ ಗೌರವಿಸಲಾಗುತ್ತೆ. ಇನ್ನು ಬಹುಮಾನಕ್ಕೆ ಆಯ್ಕೆಯಾದಂಥ ಕಥೆ ಕವನ ಜೊತೆ ತೀರ್ಪುಗಾರರ ಗಮನವನ್ನು ಸೆಳೆದಂಥ ಕಥೆ ಕವನಗಳನ್ನು ಪುಸ್ತಕ ರೂಪದಲ್ಲಿ ಹೊರತರಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿದೆ. ಮತ್ತು ಇದೇ ಸಂದರ್ಭದಲ್ಲಿ ಏನು ಈ ಕಥೆ ಕವನ ಗಳಿಗೆ ತೀರ್ಪುಗಾರರಾಗಿದ್ದಂಥ ಮಹಂತೇಶ್ ನವಲ್ಕರ್ ಮತ್ತು ತುರುವಾಳ್ ಚಂದ್ರ ಅವರು ಕೂಡ ನಾವು ರಾಯಚೂರು ರಿಪೋರ್ಟ್ಸ್ ಗಿಲ್ಡ್ನಿಂದ ಅಭಿವಂದನೆಗಳನ್ನು. ಈ ಸಂದರ್ಭದಲ್ಲಿ ಗಿಲ್ಡ್ ಕಾರ್ಯದರ್ಶಿ ವೆಂಕಟೇಶ್ ಹೂಗಾರ್, ಆನಂದ್, VK ಶ್ರೀಕಾಂತ್ ಅವರು ಇದ್ದರು. ನಗರದ ವಾರ್ಡ್ ನಂಬರ್
13ರ ಧನಲಕ್ಷ್ಮಿ ಬಡಾವಣೆಯಲ್ಲಿರುವ ಶ್ರೀಮಾತೆ ಮರಿಗಮ್ಮ ದೇವಸ್ಥಾನ ಆವರಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಚಾಲನೆ ನೀಡಿದರು. 14 ಲಕ್ಷದ ಎಸ್ಎಫ್ಸಿ ಅನುದಾನದಲ್ಲಿ ನಿರ್ಮಾಣಗೊಂಡ ಶುದ್ಧ ಕುಡಿಯುವ ನೀರಿನ ಘಟಕ, 25 ಲಕ್ಷದ ಸಿಎಂ ಐಡಿಪಿ ಅನುದಾನದಲ್ಲಿ ದೇವಸ್ಥಾನ ಸಮುದಾಯ ಭವನ ಶೆಡ್ ನಿರ್ಮಾಣ ಕಾಮಗಾರಿ ಹಾಗೂ 50 ಲಕ್ಷ ರೂಪಾಯಿ ಕೆಕೆಆರ್ಡಿಬಿ ಅನುದಾನದಲ್ಲಿ ಕೆಆರ್ಡಿಎಲ್ ವತಿಯಿಂದ ನಿರ್ಮಾಣಗೊಳ್ಳಲಿರುವ ಸಿಸಿ ರಸ್ತೆ ಮತ್ತು ಪೇವರ್ಸ್ ಬ್ಲಾಕ್ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ನಂತರ ಮಾತನಾಡಿ, ಕಳೆದ 13 ವರ್ಷಗಳ ತಮ್ಮ ಶಾಸಕತ್ವದ ಅವಧಿಯಲ್ಲಿ ವಾರ್ಡ್ ನಂಬರ್ 13 ಸೇರಿದಂತೆ ನಗರದ ವಿವಿಧ ಭಾಗಗಳಲ್ಲಿ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ಸ್ಮರಿಸಿದರು. ಪ್ರಸ್ತುತ ರಾಜ್ಯ ಸರ್ಕಾರದ ಪರಿಸ್ಥಿತಿಯಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಎದುರಾಗುತ್ತಿರುವ ಕೆಲವು ತೊಂದರೆಗಳ ಬಗ್ಗೆಯೂ ಅವರು ಪ್ರಸ್ತಾಪಿಸಿದರು. ಮೊದಲ ಬಾರಿಗೆ ಚುನಾವಣಾ ಪ್ರಚಾರಕ್ಕಾಗಿ ವಾರ್ಡ್ ನಂಬರ್ 13ಕ್ಕೆ ಬಂದಾಗ ಇಲ್ಲಿ ಪರಿಸ್ಥಿತಿಯನ್ನು ಕಂಡು ತಾವು ದಿಗ್ಭ್ರಮೆಗೊಂಡಿದ್ದೆ ಎಂದು ಹೇಳಿದರು. ರಾಯಚೂರಿನಲ್ಲಿ ಇಂತಹ ದುಸ್ಥಿತಿ ಇರಬಹುದು ಎಂದು ನಾನು ಊಹಿಸಿರಲಿಲ್ಲ. ಮಳೆ ಬಂದಾಗ ಜನರ ಮನೆಗಳಿಗೆ ನೀರು ನುಗ್ಗುತ್ತಿತ್ತು. ಸತ್ಯನಾಥ ಕಾಲೋನಿ, ಧನಲಕ್ಷ್ಮಿ ಲೇಔಟ್ ಹಾಗೂ ಯರಗೇರ ಲೇಔಟ್ ಪ್ರದೇಶಗಳಲ್ಲಿ ಆರ್ಟಿಒ ಕಚೇರಿಯಿಂದ ಮಾವಿನಕೆರೆವರೆಗೆ ಮಳೆ ನೀರು ಸರಾಗವಾಗಿ ಹರಿಯದೆ ಮನೆಗಳಿಗೆ ನುಗ್ಗುತ್ತಿತ್ತು. ರಸ್ತೆ, ಕುಡಿಯುವ ನೀರು ಸೇರಿದಂತೆ ಮೂಲ ಸೌಕರ್ಯಗಳ ಕೊರತೆಯಿಂದ ಜನರು ಸಂಕಷ್ಟ ಅನುಭವಿಸುತ್ತಿದ್ದರು. ಸುಮಾರು 30 ವರ್ಷಗಳಿಂದ ಅಭಿವೃದ್ಧಿ ಕಂಡಿರದ ಈ ಪ್ರದೇಶಕ್ಕೆ ಶಾಸಕನಾಗಿ 1 ಕೋಟಿ ಅನುದಾನ ನೀಡಿ ಅಭಿವೃದ್ಧಿ ಚಾಲನೆ ನೀಡಿದೆ ಎಂದು ತಿಳಿಸಿದರು. ಉಮಾ ರವೀಂದ್ರ ಜಾಲ್ದಾರ್ ಅವರ ಕಾರ್ಯವನ್ನು ಪ್ರಶಂಸಿಸಿ ಚುನಾವಣೆಯಲ್ಲಿ ನೀಡಿದ ಭರವಸೆಯಂತೆ ವಾರ್ಡ್ ನಂಬರ್ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಯಶಸ್ವಿಯಾಗಿ ಕೈಗೊಂಡಿದ್ದಾರೆ. ಪಾಲಿಕೆಯ 35 ಸದಸ್ಯರ ಪೈಕಿ ಜನರ ಸಮಸ್ಯೆಗಳಿಗೆ ಅತ್ಯಂತ ಸ್ಪಂದಿಸುವ ಸದಸ್ಯೆಯಾಗಿ ಉಮಾ ರವೀಂದ್ರ ಜಾಲ್ದಾರ್ ಅವರು ಗುರುತಿಸಿಕೊಂಡಿದ್ದಾರೆ. ವಾರ್ಡ್ ನಿವಾಸಿಗಳಿಗಾಗಿ ಅವರು 24 ಗಂಟೆ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಮುಂದೆ ವಾರ್ಡ್ನ ಅಭಿವೃದ್ಧಿಗೆ ಅಗತ್ಯವಿರುವ ಎಲ್ಲ ರೀತಿಯ ಸಹಕಾರವನ್ನು ನೀಡುವುದಾಗಿ ಶಾಸಕರು ಭರವಸೆ ನೀಡಿದರು. ಜನ ಸೇರಿ ಯಾವ ಕಾರ್ಯಕ್ರಮ ಇಲ್ಲಿ ಆಗ್ತಿರ್ಲಿಲ್ಲ. ನಾನೀಗ 13 ವರ್ಷದಿಂದ ML ಇದ್ದೆ. ನಾನು ಆವಾಗೂ ಬರ್ತಿದ್ದೆ. ಮತ್ತು ನಿಮಗೆ ಗೊತ್ತಿರಬೇಕು, ಅತ್ಯಂತ ಹಿಂದುಳಿದ ಅತ್ಯಂತ ಕೆಟ್ಟ ಪರಿಸ್ಥಿತಿ ವಾರ್ಡ್ ಯಾವುದಾದ್ರಿದ್ರೆ ಇದೇ ವಾರ್ಡ್ ಇತ್ತು. ನಾನು ಫಸ್ಟ್ ಎಲೆಕ್ಷನ್ ನಿಂತಾಗ ಆ ಕಡೆ ನಮ್ಮ ನಮ್ಮ ಬಸ್ ಡಿಪೋಲಿಂದ ಬರಬೇಕಾದ್ರೆ, ಅಶೋಕ್ ನಗರ್ ಬರಬೇಕಾದ್ರೆ ನೋಡಕ್ ಆಗ್ತಿರ್ಲಿಲ್ಲ ನನಗೆ. ಇದು ಎಂಥ ರಾಯಚೂರಪ್ಪ ಅನ್ಸ್ಬಿಟ್ಟು. ಈ ವಾರ್ಡು ಹಿಂಗಿರ್ಬೇಕು, ಈ ವಾರ್ಡು ಹಿಂಗಿದ್ರೆ ಹೆಂಗ ಜನರು ವಾಸ ಮಾಡ್ತಾರೆ. ಫಸ್ಟ್ ML ಆದ ತಕ್ಷಣ ಫಸ್ಟ್ 1 ಕೋಟಿ ರೂಪಾಯಿ ಕೊಟ್ಟಿವಿ ಅಶೋಕ್ ನಗರ್ ಡಿಪೋ ಎದುರುಗಡೆ ವಾರ್ಡ್. 1 ಕೋಟಿ ರೂಪಾಯಿ. ಅವಾಗ 1 ಕೋಟಿ ರೂಪಾಯಿ 15 ವರ್ಷದಿಂದ ಅಂದ್ರೆ ದೊಡ್ಡ ಅಮೌಂಟ್ ಅದು. ಅಶೋಕ್ ನಗರದಲ್ಲಿ ಇವತ್ತು ಹೋಗಿ ನೋಡ್ರಿ, ಎಲ್ಲಿ ನಿಮಗೆ ಡ್ರೈನ್, ಓಪನ್ ಡ್ರೈನ್ ಕಾಣಿಸೋದೇ ಇಲ್ಲ. ಕರೆಂಟ್ ಕೊಟ್ಟಿವಿ, ಯಾರು ಕೇಳಂಗಿಲ್ಲ. ನೀವು ಯಾಕೆ ಕಳಿಸಿದ್ರಿ ಹೋಗ್ರಿ, ನಮ್ಮ ಜನ ಕೇಳಂಗಿಲ್ಲ. ಮೇಲೆ ಮಂತ್ರಿಗಳು ಇವ್ರು ಹೇಳೋದು ನಮಗೆ ಕತೆ. ಯಾರ ಮಧ್ಯೆ ನಾವು ಆ ಕಡೆ ಮೇಲೆ ಒತ್ತಡ, ಕೆಳಗಲಿಂದ ಒತ್ತಡ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಆಗ್ತಾವ. ಈ 3 ವರ್ಷ ತಡ್ಕೊಂಡಿರಿ, ಇನ್ನೊಂದು 2 ವರ್ಷ ಹೆಂಗೋ ತಡ್ಕೊಳ್ರಿ. ಹಾಗೆ ಬಂದ್ರೂ ಸುಖವಾಗಿರ್ತಾರಂತ. ಹಂಗೆ ಮುಂದಿನ ದಿನದಲ್ಲಿ ಎಲ್ಲ ಒಳ್ಳೆ ದಿನಗಳು ಬರ್ತಾವ. ಆ ಒಳ್ಳೆ ದಿನಗಳಿಗೆ ನಾವು ನೀವೆಲ್ಲರೂ ಕಾಯೋಣ ಅಂತೇಳಿ, ಕೈಲಾದ ಶಕ್ತಿ ನನಗೆ ದೇವ್ರು ಕೊಟ್ಟಾನ. ಆದಷ್ಟು ನಾನು ಎಲ್ಲ ವಾರ್ಡ್ನಲ್ಲಿ ಎಲ್ಲ ಜನಾಂಗದವರಿಗೆ ಏನೋ ಒಂದು ಕೊಡಬೇಕಲ್ಲ. ನಮ್ಮ ML ಇದ್ದಾಗ ನಾವು ಈ ಸಮುದಾಯಕ್ಕೆ ಇದು ಮಾಡಿದೆವಪ್ಪ. ಇವತ್ತು ಎಲ್ಲಿ ನಮ್ಮ ಭಗೀರಥ ಸಮಾಜದ್ದು 25 ಲಕ್ಷ ಅವ್ರಿಗೆ ಮೊದಲು 1 ಕೋಟಿ ಕೊಟ್ಟಿದ್ವಿ. ಇವತ್ತು 25 ಲಕ್ಷ ಕೊಡೋಕೆ ಶಕ್ತಿ ಅದ. ನಾನು ನಾಳೆ ನಾಡ್ದ ಅವ್ರದ್ದು ನಮ್ಮ ಇವ್ರದ್ದು ದತ್ತಾತ್ರೇಯ ಗುಡಿ ಹತ್ರ ಭವನ ಮಾಡ್ತೀವಿ. ಇವತ್ತು ಇಲ್ಲಿ ಮಾಡೀವಿ. ಇವತ್ತು ಮಡಿವಾಳ ಸಮಾಜಕ್ಕೆ ಒಂದು 25 ಲಕ್ಷ ಕೊಟ್ಟು ಬಂದಿವಿ ಭವನಕ್ಕೆ. ಏನೋ ಮಾಡೇ ಕೊಟ್ಟು ಕುಸ್ತಿ ಆಡಿ ಎಲ್ಲ ಸಮುದಾಯಕ್ಕೆ, ಎಲ್ಲ ವಾರ್ಡಿಗೆ ಇಷ್ಟಿಷ್ಟೋ ಕೊಟ್ಟು ಏನೋ ಬಂದಿರಪ್ಪ ಪೂಜೆ ಮಾಡಿದಂತ ನಿಮ್ಮ ಕಡೆಯಿಂದ ಅನ್ಸ್ಕೋಬೇಕಲ್ಲ ನಾವು. ಇಲ್ಲಾಂದ್ರೆ ನಾವು ML ಆಗಿ ಏನು ಸಾರ್ಥಕಂಗ. ಹಾಗಾಗಿ ನಿಮ್ಮ ಆಶೀರ್ವಾದ ನನ್ನ ಮೇಲೆ 3 ಸಾರು ಇದೆ. ಪ್ರೀತಿ, ವಿಶ್ವಾಸ, ಅಭಿಮಾನ 3 ಸಾರು ಇದೆ. ಹಾಗಾಗಿ ನಾನೆಂದೂ ನಮ್ಮ ರಾಯಚೂರಿನ ಜನಾಂಗದವ್ರನ್ನ ಮರೆಯೋಕ್ಕಾಗಲ್ಲ. ಎಲ್ಲ ಸಮುದಾಯದವರು, ಇಂಥ ಸಮುದಾಯ ನನಗೆ ಸಪೋರ್ಟ್ ಮಾಡಿಲ್ಲ ಅಂತಿಲ್ಲ. ಎಲ್ಲ ಸಮುದಾಯದವರು ಸಪೋರ್ಟ್ ಮಾಡಿದ್ರಿಂದ 3 ಸಾರಿ ಶಾಸಕನಾಗುವ ಭಾಗ್ಯ ರಾಯಚೂರಿನ ಜನರಿಗೆ ನನಗೆ ಕೊಟ್ಟಿಲ್ಲ. ಜಿಲ್ಲೆಯ ಇತಿಹಾಸದಲ್ಲಿ 75 ವರ್ಷ ಸ್ವತಂತ್ರ ಬಂದ ಮೇಲೂ ಯಾರಿಗೂ ಈ ಅವಕಾಶ ಕೊಟ್ಟಿಲ್ಲ. ಅಂಥ ಅವಕಾಶ ನಾನು ಬರೀ ನಮ್ಮಲ್ಲೇ ಯಾರು ಗ್ರಾಮ ಪಂಚಾಯತ್ ಮೆಂಬರ್ಸ್ ಐತಿಲ್ಲ, MP ದೂರ ಉಳಿತು. ಅಂಥ ಕುಟುಂಬದಲ್ಲಿ ಬಂದಂಥ ನನಗೆ ಇವತ್ತು 3 ಸಾರಿ ಅವಕಾಶ ಮಾಡಿಕೊಟ್ಟಿದ್ದೀರಿ. ಹಾಗಾಗಿ ನಾನು ಸಂಪೂರ್ಣ ಈ ವಾರ್ಡಿನ ಜನರಿಗೆ, ಎಲ್ಲ ಜನಾಂಗದ ಜನರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೇನೆ ಅಂತೇಳಿ, ನಿಮಗೆ ಏನೇ ಸಂಕಷ್ಟಗಳು ಬರಲಿ, ನನಗೆ ಈತನ ಶಕ್ತಿ ಮೇಲೆ ನನಗೆ ನಂಬಿಕೆ ಇದೆ. ಈತಿಗೆ ಯಾವುದೇ ಒಂದು ಕೆಲಸ ಒಪ್ಪಿಸಿದ್ರೆ 100% ಮಾಡ್ತಾರೆ. ಆ ವ್ಯವಸ್ಥೆ ಏನಾದ್ರು ಅಂತ ಯಾರು ಕೇಳಂಗಿಲ್ಲ. ಆಫೀಸರ್ ನಿಮ್ಮ ತಾನು ಇನ್ನೊಬ್ಬ ತಾನು ನಮ್ಗೆ ಯಾವುದು ಹೇಳ್ಬೇಡ, ಕಥೆಗಳು ಹೇಳ್ಬೇಡ, ನಿನಗೆ ಓಟ್ ಹಾಕಿವಿ, ನೀನು ರೋಡ್ ಮಾಡಿಸ. ಇಂಥ ಪರಿಸ್ಥಿತಿಗಳಲ್ಲೂ ನಮ್ಮ ರವೀಣ್ಣವರು, ನಾನು ಈತಗ ನಮ್ಮ ಇದಕ್ಕೆ ಅಂಬೇಡ್ಕರ್ ನಗರ ಅಶೋಕ್ ಡಿಪೋ ನೀರಿರಲಿಲ್ಲ ಕುಡಿಯಕ್ಕೆ.
ಮಳೆ ಬಂದಾಗ ನಾವು ನೀರು ಬಂದ್ರೆ ನನ್ನ ಅಣ್ಣಗೆ ಹೇಳ್ತಿದ್ದಲ್ಲಪ್ಪ ಇದು ಹೆಂಗ್ ಮಾಡ್ತಿದ್ದಿ ಕಳ್ವಟ್ ಅಂತಿದ್ದೆ, ನೀ ಬಿಟ್ಬಿಡೋಣ ನಾ ಮಾಡ್ತೀನಿ ರೊಕ್ಕ ಒಂದೇ ಕೊಡಂತಿದ್ದ. ಇವತ್ತು ಒಂದು ಕಡೆ ನೀರಿಲ್ಲ. ಪ್ರತಿ ವರ್ಷ ಗಂಜಿ ಕೇಂದ್ರ ತೆಗಿತಿದ್ದೀವಿ. ನೀವು ಸಂಜನಾಥ್ ಕಾಲನಿ ತುಂಬ್ತಿತ್ತು. ನಾನೇ 2-3 ಸರಿ ಮಳೆ ಬಂದಾಗ ಮನೆಗೆ ಹೋಗಿ ಬಂದಿನಿ. ಮನೆ ಒಳಗೆ ಇಲ್ಲಿ ನೀರು ಇದಾವ, ನಮ್ಮ ಬಸ್ ಡಿಪೋ ಮುಂದಲು ನೀರು ಎಲ್ಲ ಕಲ್ವರ್ಟ್ ಮಾಡಿ ನಾನೀಗ ಅದಕ್ಕೆ ಹೆಸರಿಟ್ಟಿನಿ, ರವಿ ಜಲ್ದಾರ್ ಬ್ರಿಡ್ಜ್ ಅಂತ ಇಟ್ಟಿನಿ. ನಾನಂದೆ ಯಾರಪ್ಪ ಇದು ಹೆಂಗ ಇದಿಷ್ಟು ಎತ್ತರ ಮಾಡಿಬಿಟ್ಟಿದ್ವಿ, ಹೋಗೋರಿ ಬರೀ ಇಲ್ಲಣ್ಣ ಇಷ್ಟು ಮಾಡ್ಲಿಲ್ಲ ಅಂದ್ರೆ ನಮ್ಗೆ ಕೆಳಗೆ ನೀರೇ ಹೋಗಲ್ಲ ಅಂದ. ಇವತ್ತದು ಸತ್ಯ ಆಗ್ತಾ ಇದೆ. ಇವತ್ತು ನೀರು ಬರೋಲು. ಸತ್ಯನಾಥ್ ಕಾಲನಾಗ ನೀರಿಲ್ಲ, ಅಶೋಕ್ ಡಿಪೋ ನಮ್ಮ ಬಸ್ ಡಿಪೋ ಮುಂದೆ ನೀರಿಲ್ಲ, ಅಶೋಕ್ ನಗರದಾಗ ನೀರು, ಎಲ್ಲೂ ನೀರು ಬರೋಲು. ಒಬ್ಬ ಮನುಷ್ಯಗ ಒಂದು ವಿಷನ್ ಇರ್ಬೇಕು. ಯಾವುದೇ ಒಬ್ಬ ಮನುಷ್ಯ ಒಂದು ಇರ್ಬೇಕಂದ್ರೆ ನಾನು ಏನು ಸಾಧನೆ ಮಾಡ್ಬೇಕಪ್ಪ ಮುಂದಿನ ದಿನದಲ್ಲಿ. ನಾನು ಇವತ್ತು MLA ಇದ್ದೀನಿ, ನಾನು ಏನು ಸಾಧನೆ ಮಾಡ್ಬೇಕು. ಈಗ ನಮ್ಗೆ ಈ ವಾರ್ಡಿಂದ ತಲೆನೋವು ಇಲ್ಲ. ಯಾಕಂದ್ರೆ ಅದು ಏನು ಒಂದೊಂದು ಇಂಚು ವಾರ್ಡ್, ಈ ವಾರ್ಡಿಂದ ಒಂದೊಂದು ಜಾತಕ ಸಹಿತ ಗೊತ್ತು. ಎಲ್ಲಿ ಡ್ರೈನ್ ಮಾಡಿದ್ರೆ ನೀರು ಬರ್ತಾವ, ಎಲ್ಲಿ ನೀರು ಕನೆಕ್ಷನ್ ಕೊಟ್ಟರೆ ಮನೆಗೆ ನೀರು ಬರ್ತಾವ, ಎಲ್ಲಿ UGD ಕನೆಕ್ಷನ್ ಆದ ಇಲ್ಲ ಅನ್ನೋದಕ್ಕೆ ಪ್ರತಿಯೊಂದು ಗೊತ್ತು. ಹಾಗಾಗಿ ನಮಗೆ ಸಮಸ್ಯೆನಿಲ್ಲ. ಜಗ್ಗಿ ಕೇಳ್ತಾನೆ, ಬಟ್ ನಮ್ಮಲ್ಲಿ ಶಕ್ತಿ ಇಲ್ಲಲ್ಲ ಈಗ. ಪಾಪ ಭಾಳ ಒತ್ತಾಯ ಮಾಡ್ತಾನೆ, ಇಲ್ಲಣ್ಣ ನನ್ನ ಗುಡಿಗಳಿಗೆ ಬೇಕು, ಆಂಜನೇಯ ಗುಡಿಗೆ ಬೇಕು, ಇನ್ನೊಂದು ಯಾವ್ದಪ್ಪ ಮಾರಮ್ಮ ಒಳಗ ಮಾರಮ್ಮ ಗುಡಿಗೆ ಬೇಕಂತಾನ, ತಾಯಮ್ಮ ಗುಡಿಗೆ ಬೇಕಂತ. CMIDTನಲ್ಲಿ 25 ಲಕ್ಷ ರೂಪಾಯಿ ಮಾರಿಕಾಂಬ ತಾಯಿಯ ಸಮುದಾಯ ಭವನ ನಿರ್ಮಾಣ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸರಿಸುತ್ತೆ ಎಲ್ಲ ಹಿರಿಯರ ಕಾಲಿಗೆ ನಮಸ್ಕರಿಸುತ್ತಾ ಬಂದಂತೆ ಎಲ್ಲ ಮುಖಂಡರಿಗೆ ವಂದಿಸಿ, ಕ್ಷೇತ್ರದ ದೇವರ ಮಾರಿಕಾಂಬ ತಾಯಿಯ ಪಾದಾರವಿಂದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಹಾಕಿ ಬಂದಂಥ ಎಲ್ಲ ಸಹೋದರರಿಗೆ ವಂದಿಸಿ ನಿಮ್ಗೆಲ್ಲರಿಗೂ ಕ್ಷಮೆ ಕೇಳಲಿಕ್ಕೆ ಬಯಸಿ. ನನಗೆ ಇವತ್ತು ಆಯ್ತು ಅಂತ ಗೊತ್ತಿರಲಿಲ್ಲ, ಪಾಪ ನಿಮ್ಗೆ ಹೇಳ್ತಿರ್ಲಿಲ್ಲ. ನಾನು ನಾಳೆ ಯಾವಾಗ ನೋಡ್ಕೊಂಡು ಪಾಪ ಸಿಗೋದೇ ಒಂದು ದಿನ ರೆಸ್ಟ್ ಮಾಡೋಕ್ಕೆ ಹಾಲಿಡೇ. ನಾವು ಇವತ್ತು ಸಹಿತ ನಿಮಗೆ ಮಧ್ಯಾಹ್ನದವರೆಗೆ ಟೈಮ್ ವೇಸ್ಟ್ ಮಾಡಿದ್ವಿ, ಅದಕ್ಕೆ ಕ್ಷಮೆ ಕೇಳಲಿಕ್ಕೆ. ಮಾರಿಕಾಂಬ ತಾಯಿಯ ಸಮುದಾಯ ಭವನ ಕಳೆದ ಅವಧಿಯಲ್ಲೇ ನಾವು ಪೂಜೆ ಮಾಡಿದ್ವಿ. ಆದರೆ ಕಾರಣಾಂತರಗಳಿಂದ ಸರ್ಕಾರ ಮತ್ತು ವ್ಯವಸ್ಥೆಗಳು ಬದಲಾವಣೆ ಆದ ಕಾರಣ ಅದು ಅಲ್ಲಿಗೆ ನಿಂತು. ನಾವೇನು 50 ಲಕ್ಷ ರೂಪಾಯಿ ಕೊಟ್ಟಿದ್ದೀವಿ, ಅದರಲ್ಲಿ ಉಳಿದ ಅಮೌಂಟು ಸರ್ಕಾರಕ್ಕೆ ವಾಪಸ್ ಹೋಯ್ತು. ಅದಾದಮೇಲೆ ಅಣ್ಣವರು ಭಾಳ ನಮ್ಮ ಮೇಲೆ ಪ್ರೆಷರ್ ಹಾಕಿ, ಇಲ್ಲ ಇದು ಭವನ ನಮಗೆ ಭಾಳ ಅವಶ್ಯಕತೆ ಇದೆ, ಯಾಕಂದ್ರೆ ನಾನಾದರೂ ಅಭಿವೃದ್ಧಿ ಆಗಿದ್ದರೆ ಅದು ನಮ್ಮ ರವಣ್ಣವ್ರ ಲೀಡರ್ಶಿಪ್. ಅವು ಎಲ್ಲ ನೋಡಿದ್ದೀವಿ. 24 ತಾಸು ನಮ್ಮ ವಾರ್ಡ್, ಅದು ಏರಿಯಾ ದೊಡ್ಡದು. ಎಲ್ಲಿ ಈ ಕಡೆ ಮಂತ್ರಾಲಯ ರೋಡ್ಲಿಂದ ಹಿಡ್ಕೊಂಡು ಈ ಕಡೆ ನಮ್ಮ ತೀನ್ಕಂದಿಲ್ ಸರ್ಕಲ್ವರೆಗೂ ಇದ್ದಿದೆ ಏರಿಯಾ. ಹಾಗಾಗಿ ಇಂಥ ಸಮಯದಲ್ಲೂ ನಾವಿವತ್ತು ಸತ್ಯನಾಥ್ ಕಾಲನಿಯಲ್ಲಿ ರೋಡ್ ಹಾಕಿದ್ವಿ, ನಮ್ಮ ಅನುಷಾ ನಗರದಲ್ಲಿ ರೋಡ್ ಹಾಕಿದ್ವಿ, ಭರತ್ ನಗರದಲ್ಲಿ ಹಾಕಿದ್ವಿ. ಇವು ಯಾವಾಗ ಕನಸಂತೆ ಕಾಣ್ತದಿಲ್ಲ ಅವರು. ಸತ್ಯನಾಥ್ ಕಾಲನಿ, ಅನುಷಾ ನಗರ, ಭರತ್ ನಗರ ರಸ್ತೆಗಳು ಆಗ್ತಾವಂತ ಅವ್ರ ಕನಸಿಗೂ ಇರಲಿಲ್ಲ. ಏನು ಅವು ಲೇಔಟ್ಗಳಾಗಿ 25-30 ವರ್ಷ ಆದರೆ ಒಂದು ರೋಡ್ ಕಂಡಿಲ್ಲ, ಒಂದು ನೀರು ಕಂಡಿಲ್ಲ. ನಮ್ಮ ಅವಧಿಯಲ್ಲಿ ಇವತ್ತು ಹೋಗಿ ನೋಡ್ರಿ ವಾರ್ಡ್ಗಳು, IDSMT ನೋಡ್ರಿ, ನಮ್ಮ ಜವಾಹರ್ ನಗರ್ ನೋಡ್ರಿ, LVD ಸರ್ಕಲ್. ಮೊನ್ನೆ ಈ ರೋಡ್ ಹಾಕ್ಸಿದ್ವಿ. ನಾನು ಪೂಜೆಗೆ ಬರಲಿಲ್ಲ, ಕಾರಣ ಅಂತ ಅವ್ರ ಪಾಪ ನಿಂತು ಭಾಳ ಕಾದು ಹೋದ. ಇಲ್ಲ ಇವತ್ತು ಬರಲೇಬೇಕಣ್ಣ ರೋಡ್ ಹಾಕಾಗೈತಾರೆ ಅಂದ್ರೆ, ಇಲ್ಲಪ್ಪ ನನಗೆ ವಿಧಾನ ಪರಿಷತ್ ಎಲೆಕ್ಷನು ಅವು ಮೀಟಿಂಗು ಇದ್ದು, ಹಂಗಾಗಿ ನನಗೆ ಬರೋಕ್ಕಾಗಿಲ್ಲ, ನೀನು ಮುಗಿಸು ಬಂದಾಗಿರುತ್ತೆ. ಆ ರಸ್ತೆ ಇಂಥ ರಸ್ತೆ ಅಂತಿಲ್ಲ, ಪ್ರತಿಯೊಂದು ರಸ್ತೆಗೆ 15 ವರ್ಷದಲ್ಲಿ ಒಂದ್ಸರಿನ ಮಾಡಿ. ಇಷ್ಟು ರಸ್ತೆಗಳು ನಾವು ನನ್ನ ಅವಧಿಯಲ್ಲಿ ಮಾಡಿವಂದರೆ ಅದು ನನಗೆ ಇವತ್ತು ಆಶ್ಚರ್ಯ ಆಗ್ತದೆ. ಇವತ್ತು ನಾವು ಒಂದೊಂದು ವರ್ಷಕ್ಕೆ 100 ಕೋಟಿ ತರೋರು ಇವತ್ತು 4-5 ಕೋಟಿಗೆ ಸೀಮಿತ ಆಗಿದೆ ನಮ್ಮದು ವ್ಯವಸ್ಥೆ. ಇವತ್ತು 5 ಕೋಟಿಗೆ ಯಾವ ವಾರ್ಡಿಗೆ ಕೊಡಬೇಕಂತ ಅದನ್ನು ಮಾಡಿದ್ರೆ ಒಂದು ಎಕ್ಸಾಮ್ ಬರ್ದಂಗೆ ಆಗ್ತದೆ ನನಗೆ. ಯಾಕೆಂದರೆ ಸಹಜವಾಗಿ ಎಲ್ಲ ವಾರ್ಡ್ನ ಬೇಡಿಕೆ ಇರ್ತಾವ, ನಮ್ಮ ಮೇಲೆ ಎಲ್ಲರ ಒತ್ತಡ ಇರ್ತದ. ಯಾಕಂದರೆ ನೀವು ಒಂದು ವಾರ್ಡ್ನಲ್ಲಿ ನಾವು ಒಂದು 10-20 ಲಕ್ಷ ಕೆಲಸ ಮಾಡಿಲ್ಲ ಅಂದರೆ ನಾವು ಮುಂದಿನ ಎಲೆಕ್ಷನ್ಗೂ ಹೆಂಗೂ ಹೋಗ್ಬೋದು. ಆ್ಯಂಡ್ ಜನರಿಗೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಅಲ್ಲಿ DC ಬಲ್ಲಿ ದುಡ್ಡಿಲ್ಲ, KK ದುಡ್ಡಿಲ್ಲ ಅಂದ್ರೆ ಕೇಳಂಗಿಲ್ಲ. ನೀನು ದುಡ್ಡು ಅದಾವೋ ಬಿಟ್ಟವೋ ನಮಗೇನು ಸಂಬಂಧ ಇಲ್ಲ ನಮ್ಮ ರೋಡ್. ಹಂಗಾಗಿ ಪಾಪ ದೇವರು ಇವ್ರಿಗೂ ಶಕ್ತಿ ಕೊಡಲಿ ಆ ತಾಯಿ. ಯಾಕಂದರೆ ವಾರ್ಡಿನ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಿದ್ದಾರೆ. ನೋಡ್ರಿ, ಅದು 14 ಲಕ್ಷ ರೂಪಾಯಿ ಸರ್ಕಾರ ಇಲ್ಲ, ನಮ್ಮ ಸರ್ಕಾರ ಇಲ್ಲ, ನಮ್ಮ ಅಧಿಕಾರಿಗಳಿಲ್ಲ, ಕಷ್ಟಪಟ್ಟು ಕ್ಯಾನ್ಸಲ್ ಆಗಿದ್ದು ತಂದ. ಆ ಜುಬಿನ ಮೇಯ್ತಾಗ ಓದಂಗೆಲ್ಲ ನಮ್ಮ ಜೊತೆ ಓದಂಗೆಲ್ಲ ನಮ್ದು ವಾದ ಮಾಡ್ಬೇಕು ಸರ್. ನಮಗೆ ದೇವರೆಲ್ಲ ರೀತಿಯಿಂದ ಸಂತುಷ್ಟವಾಗಿ ಇರಲಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಂದಿನ ದಿನದಲ್ಲಿ ಒಳ್ಳೆ ದಿನಗಳು, ಇನ್ನೂ ಒಳ್ಳೆ ದಿನಗಳು ಬರ್ತಾವ.
ಹಾಗಾಗಿ ನಮಗೂ ಶಕ್ತಿ ಕೊಡ್ರಿ, ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಹೇಳಿ ಇನ್ನೊಂದು 50 ಲಕ್ಷ ಕೊಟ್ಟಿದ್ವಿ. ಇನ್ನೊಂದು 50 ಲಕ್ಷ ಕೊಟ್ಟು ಇನ್ನೂ ಏನಾದರೂ ಇದ್ದರೆ ಕೆಲಸ ಪೂರ್ತಿ ಮಾಡ್ತೀನೋ ಇಲ್ಲೋ ಅದು ಪ್ರಾಮಾಣಿಕವಾಗಿ ಕೇಳಿಸ್ಕೊಳ್ಳೋಂಥ ಕೆಲಸ ನಾವು ಇಲ್ಲೆಲ್ಲ ಹಾಗೂ ನಮ್ಮ ಬಡವರೆಲ್ಲ ಹಿರಿಯರು ಈಗಾಗಲೇ ನಿಮಗೆ ತಿಳಿದ ವಿಷಯ 2 ವರ್ಷಗಳ ಕೆಳಗಡೆ 25 ಲಕ್ಷ ಅನುದಾನದಲ್ಲಿ ಒಳಗೊಂಡು ಬೇಸ್ಮೆಂಟ್ ಮಾತ್ರ ಆಗಿತ್ತು. ಅದಕ್ಕೆ ಮತ್ತೆ ಸರ್ಕಾರ ಚೇಂಜ್ ಆದ ಕಡೆ ನಾವು ದುಡ್ಡನ್ನು ಹಿಂಪಡೆದ ನಂತರ ಮತ್ತೆ ಪುನಃ ಪ್ರಯತ್ನ ಮಾಡಿ ಈ ಒಂದು ಕಾಮಗಾರಿನ ಮತ್ತೆ ಪುನರಾರಂಭ ಮಾಡಲು ಮತ್ತೊಂದು 25 ಲಕ್ಷ ಕೊಟ್ಟು ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ನು RCC ಆಗೋದಿಲ್ಲ ಅಂದರೆ ನಮಗೆ ಇಮಿಡಿಯೇಟಾಗಿ ಶೆಡ್ ಆಗಬೇಕು ಅಂತ ನಾವು ಬೇಡಿಕೊಂಡಾಗ ಶೆಡ್ಡಿಗೆ ಅನುಮತಿ ಮಾಡಿಕೊಟ್ಟರು. ಅದೇ ರೀತಿ TTRD ಇದರಲ್ಲಿ ಒಂದು ಫಂಡಲ್ಲಿ ಈ ಒಂದು ಶೆಡ್ ನಿರ್ಮಾಣ ಇಮಿಡಿಯೇಟಾಗಿ 1.5-2 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ಖಂಡಿತವಾಗಿ ಈ ಬರೋ ನವರಾತ್ರಿಗಳು ಅದರಲ್ಲೇ ಆಚರಣೆ ಮಾಡಬೇಕಂತ ಕೇಳ್ಕೊಂಡಾಗ ಸಾಹೇಬರು ನಮ್ಗೆ ಎಲ್ಲ ರೀತಿಯಿಂದ ಅನುಕೂಲ ಮಾಡಿ ಈ ಸಲ 5 ರೂಪಾಯಿ ಕಾಯಿನ್ ಆಟೋಮೆಟಿಕ್ ಆಗಿ ಬರಬೇಕಂತ ಆ ಸಿಸ್ಟಮಲ್ಲಿ ಅಳವಡಿಸಿದ್ದೀವಿ. ಅದನ್ನು ಸದುಪಯೋಗ ಆಗಬೇಕು ನಮ್ಮ ಬಡಾವಣೆಗೆ ಅಂತ ಅದನ್ನು ಹೇಳ್ಕೊಂಡು ಅದನ್ನು ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಬರೋ ದಿನಗಳಲ್ಲಿ ಇನ್ನೂ ಕೆಲವೊಂದು ಇದಾವೆ ಕೆಲಸ ಅವನು ಮಾಡ್ತೀವಿ ಅನ್ನೋ ಮಾತು ಕೊಟ್ಟಿದ್ದಾರೆ. ಅದಕ್ಕೆ ನಮ್ಮ ಬಡಾವಣೆ ಪರವಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್, ಮಾಜಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ವೈಗೋಪಾಲ್ ರೆಡ್ಡಿ, ಮಾಜಿ ಪಾಲಿಕೆ ಸದಸ್ಯ ಪೋಗಲ್ ಶ್ರೀನಿವಾಸ್ ರೆಡ್ಡಿ, ಯಾದವ ಸಮಾಜದ ಅಧ್ಯಕ್ಷ ಹನುಮಂತಪ್ಪ ಯಾದವ್, ವಕೀಲರಾದ ಶಿವಕುಮಾರ್ ನಾಯಕ್ ಹಾಗೂ ನಾರಾಯಣ ನಾಯಕ್, ಕೃಷ್ಣಮೂರ್ತಿ ಕಲಾಲಬಂಡಿ, ವಾಸುದೇವ ಭಂಡಾರಿ, ನಿವೃತ್ತ ತಹಸೀಲ್ದಾರ್ ನರಸಿಂಹಲು, ಭೀಮರಾವ್ ಗಡಗಡೆ, ಅಶೋಕ್ ಗುತ್ತೇದಾರ್, ನಾಗೇಶ್ ಜಗತ್ಕಾರಿ, ಮುದುಕಪ್ಪ, ಭೀಮಣ್ಣ ಮಡಿವಾಳ್, ಗುರುರಾಜ್, ಚಂದ್ರು ಭಂಡಾರಿ, ಹುಲಿಗೆಪ್ಪ, ಶ್ರೀನಿವಾಸ್, ಲಿಂಗಪ್ಪ, ಶಾಂತಪ್ಪ, ನರಸಿಂಹಲು ಮೇಸ್ತ್ರಿ, ಬಿಜೆಪಿ ನಗರ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎನ್ ವೀರೇಶ್ ಭೋವಿ, ಸಾಗರ್, ರಾಹುಲ್ ಜಾಲ್ದಾರ್, ನರಸಿಂಹಲು, ಆನಂದ್, ಮುರಳಿ, ಶೇಖ್, ಭೀಮೇಶ್, ಯುವರಾಜ್ ಸೇರಿದಂತೆ ಅನೇಕ ಮುಖಂಡರು, ಹಿರಿಯರು, ಯುವಕರು ಹಾಗೂ ಪಕ್ಷದ ಕಾರ್ಯಕರ್ತರು ಇದ್ದರು. ಜಿಲ್ಲೆಯ ಎಲ್ಲ ಅರ್ಹ ಮತದಾರರು SIR 2026ರ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡುವ ಮೂಲಕ ತಮ್ಮ ಕುಟುಂಬದ ಎಲ್ಲ ಅರ್ಹ ಸದಸ್ಯರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕೆಂದು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿ ಪೂವಿತಾ ತಿಳಿಸಿದ್ದಾರೆ. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಮತದಾರರ ಪಟ್ಟಿಯನ್ನು ಸಮಗ್ರ, ನಿಖರ ಹಾಗೂ ದೋಷರಹಿತಗೊಳಿಸುವ ಉದ್ದೇಶದಿಂದ ವಿಶೇಷ ತೀವ್ರ ಪರಿಷ್ಕರಣೆ 2026ರ ಕಾರ್ಯಕ್ರಮವನ್ನು ರಾಜ್ಯದಾದ್ಯಂತ ಕೈಗೊಳ್ಳಲಾಗಿದೆ. ಜೂನ್ 30ರಿಂದ ಜುಲೈ 29ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯುಮರೇಷನ್ ಫಾರಂ ವಿತರಿಸಿ ನಮೂನೆ ಭರ್ತಿ ಮಾಡುವ ಕುರಿತು ಅಗತ್ಯ ಮಾರ್ಗದರ್ಶನ ನೀಡಲಿದ್ದಾರೆ. ಈ ಪರಿಷ್ಕರಣೆಯ ಅರ್ಹತಾ ದಿನಾಂಕ ಅಕ್ಟೋಬರ್ 1, 2026 ಆಗಿರುತ್ತದೆ. ಈ ಕಾರ್ಯಕ್ರಮದ ಅಂಗವಾಗಿ ಜೂನ್ 30ರಿಂದ ಜುಲೈ 29ರವರೆಗೆ ಬೂತ್ ಮಟ್ಟದ ಅಧಿಕಾರಿಗಳು BLO ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ಎನ್ಯುಮರೇಷನ್ ಫಾರಂ ವಿತರಿಸಿ ನಮೂನೆ ಭರ್ತಿ ಮಾಡುವ ಕುರಿತು ಅಗತ್ಯ ಮಾರ್ಗದರ್ಶನ ನೀಡಲಿದ್ದಾರೆ ಹಾಗೂ ಭರ್ತಿ ಮಾಡಿದ ನಮೂನೆಗಳನ್ನು ಸ್ವೀಕರಿಸಿ ಸ್ವೀಕೃತಿ ರಸೀದಿಯನ್ನು ನೀಡಲಿದ್ದಾರೆ. ಕಾರ್ಯಕ್ರಮದ ವೇಳಾಪಟ್ಟಿ ಜೂನ್ 30ರಿಂದ ಜುಲೈ 29ರವರೆಗೆ ಮನೆ ಮನೆಗೆ BLOಗಳ ಭೇಟಿ ನೀಡಲಿದ್ದಾರೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುವುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆ ಅವಧಿ ನೀಡಲಾಗಿದೆ. ಆಗಸ್ಟ್ 5ರಿಂದ ಅಕ್ಟೋಬರ್ 4ರವರೆಗೆ ಹಕ್ಕು ಮತ್ತು ಆಕ್ಷೇಪಣೆಗಳ ವಿಲೇವಾರಿ ಮಾಡಲಾಗುವುದು. ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿ ಪ್ರಕಟಣೆ ಮಾಡಲಾಗುವುದು. ಮತದಾರರು ಮಾಡಬೇಕಾದದ್ದು BLOಗಳಿಗೆ ಸಂಪೂರ್ಣ ಸಹಕಾರ ನೀಡಬೇಕು. ECI ನೆಟ್ನಲ್ಲಿ BLOಗಳ ಮಾಹಿತಿಯನ್ನು ಪಡೆಯಬಹುದಾಗಿದೆ. ಎನ್ಯುಮರೇಷನ್ ಫಾರಂ ಅನ್ನು ಸಂಪೂರ್ಣವಾಗಿ ಹಾಗೂ ನಿಖರವಾಗಿ ಭರ್ತಿ ಮಾಡಿ ಸಲ್ಲಿಸಬೇಕು. ಇತ್ತೀಚಿನ ಬಣ್ಣದ ಭಾವಚಿತ್ರಗಳನ್ನು ಅಂಟಿಸಬಹುದು. ಕಡ್ಡಾಯವಲ್ಲ. ಭರ್ತಿ ಮಾಡಿದ ನಮೂನೆಯನ್ನು BLO ಅವರಿಗೆ ಸಲ್ಲಿಸಿ ಸ್ವೀಕೃತಿ ರಸೀದಿಯನ್ನು ಪಡೆಯಬೇಕು ಅಥವಾ ಆನ್ಲೈನ್ ಮೂಲಕ ಭರ್ತಿ ಮಾಡಿ ಸಲ್ಲಿಸಬಹುದು. ಆಗಸ್ಟ್ 5ರಂದು ಪ್ರಕಟವಾಗುವ ಕರಡು ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇರುವ ಕುರಿತು ಸಂಬಂಧಪಟ್ಟ BLOಗಳ ಬಳಿ ಪರಿಶೀಲಿಸಿಕೊಳ್ಳಬಹುದು ಎಂದರು. ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ಇತರೆ ಅರ್ಜಿಗಳು, ನಮೂನೆ 6ರ ಹೊಸ ಮತದಾರರ ನೋಂದಣಿ, ನಮೂನೆ 6A, ವಿದೇಶದಲ್ಲಿರುವ ಭಾರತೀಯ ಮತದಾರರ ನೋಂದಣಿ, ನಮೂನೆ 7 ಮತದಾರರ ಹೆಸರು ಅಳಿಸುವಿಕೆ, ನಮೂನೆ 8 ವಿವರ ತಿದ್ದುಪಡಿ, ವಿಳಾಸ ಬದಲಾವಣೆ, ಎಪಿಕ್ ಬದಲಾವಣೆ ಹಾಗೂ PWD ಗುರುತಿಸುವಿಕೆಯನ್ನು ಮಾಡಲಾಗುವುದು. ಅರ್ಜಿಗಳನ್ನು ಸಂಬಂಧಿಸಿದ BLO ಮುಖಾಂತರ ಅಥವಾ ECI ನೆಟ್ ಮೊಬೈಲ್ ಆ್ಯಪ್ ಮೂಲಕ ಆನ್ಲೈನ್ನಲ್ಲಿಯೂ ಅರ್ಜಿ ಸಲ್ಲಿಸಬಹುದಾಗಿದೆ. ರಾಯಚೂರು ಜಿಲ್ಲೆಯ ಎಲ್ಲ ಅರ್ಹ ಮತದಾರರು, ನಾಗರಿಕರು ವಿಶೇಷ ತೀವ್ರ ಪರಿಷ್ಕರಣೆ SIR 2026 ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡುವಂತೆ ಹಾಗೂ
ತಮ್ಮ ಮತ್ತು ತಮ್ಮ ಕುಟುಂಬದ ಎಲ್ಲ ಅರ್ಹ ಸದಸ್ಯರ ಹೆಸರುಗಳು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿರುವುದನ್ನು ಖಚಿತಪಡಿಸಿಕೊಳ್ಳಬೇಕು. ಹೆಚ್ಚಿನ ಮಾಹಿತಿಗಾಗಿ ಸಂಬಂಧಿಸಿದ ಚುನಾವಣಾ ನೋಂದಣಾ ಅಧಿಕಾರಿ, ಇಆರ್ಒ, ಸಹಾಯಕ ಚುನಾವಣಾ ನೋಂದಣಾ ಅಧಿಕಾರಿ, ಎಇಆರ್ಒ, ಬೂತ್ ಮಟ್ಟದ ಅಧಿಕಾರಿ, ಬಿಎಲ್ಒ ಅವರನ್ನು ಸಂಪರ್ಕಿಸಬಹುದು ಅಥವಾ 1950 ಮತದಾರರ ಸಹಾಯವಾಣಿಗೆ ಕರೆ ಮಾಡಬಹುದಾಗಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ ಎಲ್ಇಡಿ ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ ಜಿಎಂ, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಹೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಧನಿಯಾ, ಚಕ್ಕೆ, ಲವಂಗ, ಏಲಕ್ಕಿ, ಒಣಮೆಣಸಿನಕಾಯಿ ಸೇರಿದಂತೆ ಹಲವು ಮಸಾಲೆಗಳನ್ನು ಸೇರಿಸಿ ಉರಿದು ಪುಡಿ ಮಾಡಿ ಮನೆಯಲ್ಲಿ ತಯಾರಿಸಿದ ಘಮಘಮಿಸುವ ರುಚಿಕರವಾದ ಗರಂ ಮಸಾಲ, ಅದು ಪುಟ್ಟಿ ಗರಂ ಮಸಾಲ. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲ. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕಲ್ಯಾಣ ಕರ್ನಾಟಕ ಭಾಗದ ಪ್ರಭಾವಿ ದಲಿತ ಮುಖಂಡರು ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ವಸಂತ್ ಕುಮಾರ್ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಬೇಕು ಎಂದು ಕೆಪಿಸಿಸಿ ಹಿಂದುಳಿದ ವರ್ಗಗಳ ವಿಭಾಗದ ಹಿರಿಯ ಉಪಾಧ್ಯಕ್ಷ ತಲಕಾಯಿ ಮಾರ್ಯಪ್ಪ ಅವರು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಸಲ್ಲಿಸಿದರು. ವಿಧಾನ ಪರಿಷತ್ ಸದಸ್ಯರಾಗಿರುವ ವಸಂತ್ ಕುಮಾರ್ ಅವರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಪಕ್ಷವನ್ನು ಸಂಘಟಿಸಿ ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಸಾವಿರಾರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳ ಬೆಂಬಲ ಹೊಂದಿರುವ ಅವರು ದಲಿತ ಸಮುದಾಯ ಸೇರಿದಂತೆ ವಿವಿಧ ವರ್ಗಗಳ ವಿಶ್ವಾಸ ಗಳಿಸಿದ್ದಾರೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ.
ಜಿಲ್ಲಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ ಸೇರಿದಂತೆ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿರುವ ಎ ವಸಂತಕುಮಾರ್ ಅವರು ಸಂಘಟನೆ ಮತ್ತು ಆಡಳಿತ ಕ್ಷೇತ್ರದಲ್ಲಿ ಸಾಕಷ್ಟು ಅನುಭವ ಹೊಂದಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವ ಜೊತೆಗೆ ಶಾಸಕರು ಹಾಗೂ ಸಂಸದರನ್ನು ಆಯ್ಕೆ ಮಾಡುವಲ್ಲಿ ಅವರ ಕೊಡುಗೆ ಮಹತ್ವದ್ದಾಗಿದೆ ಎಂದು ಹೇಳಿದರು. ಮುಂದಿನ ದಿನಗಳಲ್ಲಿ ಹಲವು ಚುನಾವಣೆಗಳು ಎದುರಾಗಲಿರುವ ಹಿನ್ನೆಲೆಯಲ್ಲಿ ವಸಂತಕುಮಾರ್ ಅವರಿಗೆ ಸಚಿವ ಸ್ಥಾನ ನೀಡಿದರೆ ಪಕ್ಷದ ಸಂಘಟನೆ ಇನ್ನಷ್ಟು ಬಲಗೊಳ್ಳಲಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಶಕ್ತಿ ಸಿಗಲಿದೆ. ಆದ್ದರಿಂದ ಪಕ್ಷದ ಹೈಕಮಾಂಡ್ ಹಾಗೂ ರಾಜ್ಯ ಸರ್ಕಾರ ಅವರಿಗೆ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ತಲಕಾಯಿ ಮಾರೆಪ್ಪ ಆಗ್ರಹಿಸಿದ್ದಾರೆ. ಭೂಮಿ, ವಸತಿ, ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಗವಾಕ್ಷಿ ನೀತಿ ಜಾರಿಗೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ, ಮಾವಳ್ಳಿ ಶಂಕರ್ ನೇತೃತ್ವದಲ್ಲಿ ಜುಲೈ 3ರಂದು ಬೆಂಗಳೂರಿನ ಸ್ವತಂತ್ರ ಉದ್ಯಾನವನದಲ್ಲಿ ದಲಿತ ಜನಾಗ್ರಹ ಸಮಾವೇಶ ಆಯೋಜಿಸಿದೆ ಎಂದು ಸಮಿತಿ ಪ್ರಧಾನ ಸಂಚಾಲಕ ಆಂಜನೇಯ ಜಂಗ್ಲಿಕರ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, 10 ವರ್ಷಗಳಿಂದ ದಲಿತ ಸಮುದಾಯಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ದೊರೆಯದೇ ಹೋಗಿದೆ. ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ದುರ್ಬಳಕೆ, ದೌರ್ಜನ್ಯಗಳು ನಿರಂತರವಾಗಿ ನಡೆಯುತ್ತಲೇ ಇವೆ. ಭೂಮಿ ಮತ್ತು ವಸತಿ ವಂಚಿತರಿಗೆ ಸಂವಿಧಾನಬದ್ಧ ಹಕ್ಕು ನೀಡಲು ಸರ್ಕಾರಗಳು ಹಿಂದೇಟು ಹಾಕುತ್ತಿದೆ. ದಲಿತರನ್ನು ಉದ್ಧಾರ ಮಾಡಿರುವುದಾಗಿ ಹೇಳುವ ಸರ್ಕಾರಗಳು ವಿಶೇಷ ಘಟಕ ಯೋಜನೆಯ 200 ಕೋಟಿ ರೂಪಾಯಿ ಅನುದಾನವನ್ನು ಸಾರಿಗೆ ಸಿಬ್ಬಂದಿಗಳ ವೇತನಕ್ಕೆ ನಿಯಮ ಬಾಹಿರವಾಗಿ ಬಳಸಲಾಗಿದೆ. ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ತಂದು ಪರಿಶಿಷ್ಟ ಭೂರಹಿತ ಪ್ರತಿ ಕುಟುಂಬಕ್ಕೆ 2 ಎಕರೆ ಕೃಷಿ ಭೂಮಿ ಹಂಚಿಕೆ ಮಾಡಬೇಕು. ಆರ್ಥಿಕ ಹಿಂದುಳಿದ ಸಾಮಾನ್ಯ ವರ್ಗದವರಿಗೆ ಜಾರಿಗೊಳಿಸಲಾದ ಶೇಕಡಾ 10 ಮೀಸಲಾತಿ ರದ್ದುಗೊಳಿಸುವುದು ಸೇರಿದಂತೆ 10 ಬೇಡಿಕೆಗಳಿಗೆ ಆಗ್ರಹಿಸಿ ಸಮಾವೇಶ ನಡೆಯಲಿದ್ದು, ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದಲೂ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಜಿಲ್ಲೆಯಿಂದಲೂ 200 ಜನರು ಭಾಗವಹಿಸಲಿದ್ದಾರೆ ಎಂದರು. ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಸಮಿತಿಯಿಂದ ದಿನಾಂಕ 3/7/2026ರಂದು ಶುಕ್ರವಾರದಂದು ಬೆಂಗಳೂರು ನಗರದ ಸ್ವತಂತ್ರ ಉದ್ಯಾನವನದ ಫ್ರೀಡಂ ಪಾರ್ಕ್ನಲ್ಲಿ ಮಧ್ಯಾಹ್ನ 12 ಗಂಟೆಗೆ ಭೂಮಿ, ವಸತಿ, ಬ್ಯಾಕ್ಲಾಗ್ ಉದ್ಯೋಗ ಮತ್ತು ನೇಮಕಾತಿ, ವಿಶೇಷ ಘಟಕ ಯೋಜನೆ, ಏಕಗವಾಕ್ಷಿ ನೀತಿ ಇನ್ನೂ ಹಲವು ಒತ್ತಾಯಕ್ಕಾಗಿ ದಲಿತ ಜನಗ್ರಹ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಚಾರವಾಗಿ ರಾಯಚೂರಿನ ಪತ್ರಿಕಾ ಭವನದ ದಿನಾಂಕ 29/6/2026ರಂದು ಬೆಳಗ್ಗೆ 10:30 ಗಂಟೆಗೆ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ವಾದ ಜಿಲ್ಲಾ ಸಮಿತಿ ರಾಯಚೂರು ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿದೆ. ದಲಿತ ಜನಗ್ರಹ ಸಮಾವೇಶಕ್ಕೆ ಜಿಲ್ಲೆಯಿಂದ ಸುಮಾರು 200ರಿಂದ 300 ಜನವರೆಗೆ ನಾವು ಬೆಂಗಳೂರು ಕಾರ್ಯಕ್ರಮ ಹೋಗ್ತಾ ಇದ್ದೇವೆ. ಸಂಘಟನಾ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ. ಮತ್ತು ಯಾಕಂದರೆ ಈ ದಿನಮಾನಗಳು ಸರ್ SC ST PSP ಹಣವನ್ನು ದುರುಪಯೋಗಗೊಳಿಸಿಕೊಳ್ಳಲಾಗಿದೆ. ನಾವು ಹಳ್ಳಿಗಳಿಂದ ಮತ್ತು ತಾಲೂಕುಗಳಿಂದ ಸುಮಾರು 200ರಿಂದ 300 ಜನರವರೆಗೆ ನಾವು ಬೆಂಗಳೂರು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯಾಕಂದರೆ ದಲಿತರಿಗೆ ಸರ್ ಈ ಸಮಯದಲ್ಲಿ SCP TSP ಹಣವನ್ನು ಈ ಸರ್ಕಾರವನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ. ಮತ್ತು ವಸತಿ ಯೋಜನೆಗಳನ್ನು ಕೂಡ ರದ್ದುಪಡಿಸಲಾಗಿದೆ. ಮತ್ತು ಬ್ಯಾಕ್ಲಾಗ್ ಉದ್ಯೋಗವೆಂದರೆ ಈಗ ವಿದ್ಯಾರ್ಥಿಗಳಿಗೆ ಸಹ ಎಷ್ಟೋ ಓದಿದರೂ ಕೂಡ ಈ ದಿನಮಾನಗಳಲ್ಲಿ ಅವರಿಗೆ ಯಾವುದೇ ನೌಕರಿಗಳಲ್ಲಿ ಯಾವುದೇ ಸಿಗ್ತಾ ಇಲ್ಲ. ಈಗ ಮಕ್ಕಳು ವಿಶೇಷವಾಗಿ ಎಷ್ಟೋ ಇಂಜಿನಿಯರಿಂಗ್ ಆಗಲಿ, BCom B.Ed ಎಷ್ಟು ಓದಿದರೂ ಕೂಡ ಮಕ್ಕಳಿಗೆ ನೌಕರಿಗಳು ಬರ್ತಾ ಇಲ್ಲ. ಅದಕ್ಕೋಸ್ಕರ ನಾವು ಸಾವಿರಾರು ಸಂಖ್ಯೆಯಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಿಂದ ಮತ್ತು ಎಲ್ಲ ತಾಲೂಕುಗಳಿಂದ ಮತ್ತು ಹಳ್ಳಿಗಳಿಂದ ಎಲ್ಲರೂ ಸೇರಿ ನಾವು ಜುಲೈ 3ರಂದು ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲಿ ಭಾಗವಹಿಸಲಿದ್ದೇವೆ. ಈ ಸಂದರ್ಭದಲ್ಲಿ ಗೋವಿಂದ ಗಟ್ಟು, ಆನಂದ್, ಜಾನ್ ರಾಜ್ ಇದ್ದರು. ಹಿರಿಯ ನಾಗರಿಕರಿಗೆ ಸಮಾಜದಲ್ಲಿ ಆದ್ಯತೆ ನೀಡಬೇಕು. ಅವರ ಹಕ್ಕುಗಳು, ಸೌಲಭ್ಯಗಳು ಹಾಗೂ ಕಾನೂನು ರಕ್ಷಣೆಗಳ ಕುರಿತು ಸಮಗ್ರ ಅರಿವು ಮೂಡಿಸುವುದು ಇಂದಿನ ದಿನಮಾನಗಳಲ್ಲಿ ಅಗತ್ಯವಾಗಿದೆ. ಹಿರಿಯರು ಇಲಾಖೆಯ ಮಾರ್ಗದರ್ಶನವನ್ನು ಪಡೆದುಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಇಲಾಖೆಯಿಂದ ಎಲ್ಲಾ ರೀತಿಯ ಸಹಕಾರ ಮತ್ತು ಬೆಂಬಲ ನೀಡಲಾಗುವುದು ಎಂದು ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಅಧಿಕಾರಿ ಸರಸ್ವತಿ ಹೇಳಿದರು. ಅವರು ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಸುರಕ್ಷಾ ಸಂಸ್ಥೆ, ಪೊಲೀಸ್ ಇಲಾಖೆ ಹಾಗೂ ಜಿಲ್ಲಾ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಿದ್ದ ಸಂತೃಪ್ತ ವೃದ್ಧಾಪ್ಯಕ್ಕಾಗಿ ಧ್ಯಾನ ಹಾಗೂ ಹಿರಿಯ ನಾಗರಿಕರಿಗೆ ಕಾನೂನು ಜಾಗೃತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು.
ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಹಿರಿಯ ನಾಗರಿಕರು ಆರೋಗ್ಯ ಸಮಸ್ಯೆಗಳು, ಕುಟುಂಬದ ನಿರ್ಲಕ್ಷ್ಯ, ಮಾನಸಿಕ ಒತ್ತಡ ಮತ್ತು ಸಾಮಾಜಿಕ ಏಕಾಂಗಿತನದಂತಹ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಸರ್ಕಾರ ಜಾರಿಗೊಳಿಸಿರುವ ಕಾನೂನುಗಳು ಹಾಗೂ ಕಲ್ಯಾಣ ಕಾರ್ಯಕ್ರಮಗಳ ಕುರಿತು ಅರಿವು ಮೂಡಿಸುವುದು ಅತ್ಯಂತ ಮುಖ್ಯವಾಗಿದೆ. ಹಿರಿಯರ ಅನುಭವ ಮತ್ತು ಮಾರ್ಗದರ್ಶನ ಸಮಾಜದ ಅಮೂಲ್ಯ ಸಂಪತ್ತಾಗಿದ್ದು, ಅವರನ್ನು ಗೌರವದಿಂದ ಕಾಣುವ ಮನೋಭಾವ ಪ್ರತಿಯೊಬ್ಬರಲ್ಲೂ ಬೆಳೆಯಬೇಕೆಂದರು. ಆದ್ಯತೆ ಏನೇನು ಇದು ಮಾಡಬೇಕು, ಆಮೇಲೆ ಇದು ವಯಸ್ಸಾದ್ಮೇಲೆ ಮಕ್ಕಳು ಏನಾಗ ಯಾವ ಥರ ಇದು ಮಾಡ್ತಾ ಇದ್ದಾರಂತೂ ನಿಮಗಂತೂ ಗೊತ್ತಿದೆ. ಆಮೇಲೆ ತಂದೆ ತಾಯಿ ಮಕ್ಕಳು ಹುಟ್ಟಿಸಿದ್ದಾರೆ ಅಂದರೆ ತಂದೆ ತಾಯಿಗೆ ಏನಾದ್ರು ಬಿಟ್ಟು ಬೀದಿಯಲ್ಲಿ ಬಿಟ್ಟು ಹೋಗ್ತಾ ಇದ್ದಾರೆ, ತುಂಬ ಜನ ಇದು ಮಾಡ್ತಾ ಇದ್ದಾರೆ. ಆದರೆ ಅದು ಮಾರ್ಗದರ್ಶನಕ್ಕಾಗಿ ನಮ್ಮ ಬೆಳಗಾವಿಯಿಂದ ನಮ್ಮ ಹಿರಿಯ ನಾಗರಿಕರಾಗಿ ಬಂದಿದ್ದಾರೆ. ನಿಮ್ಮ ಮಾರ್ಗದರ್ಶನ ಅಂತ ಚೆನ್ನಾಗಿಂದ ನೀಡ್ತಾರೆ. ಮತ್ತೆ ಅವ್ರದ್ದು ಏನೇನು ಮಾರ್ಗದರ್ಶನ ನಿಮಗೆ ಕೊಡಬೇಕು, ಏನೇನಿಲ್ಲ ಮಾರ್ಗದರ್ಶನ ಚೆನ್ನಾಗಿಂದ ಪಡ್ಕೊಳ್ಳಿ. ಆಮೇಲೆ ನಿಮಗೆ ಏನೋ ಸಹಾಯ ಬೇಕಾದರೆ ನಮ್ಮ ಇಲಾಖೆಗಳಿಂದನೂ ನಾನು ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣ ಅಧಿಕಾರಿಯಾಗಿ ಬಂದಿದ್ದೀನಿ. ಆದರೂ ನನ್ನ ಸಹಾಯ ಏನು ಬೇಕಾದರೂ ನಾನು ಮಾಡ್ಕೊಡ್ತೀನಿ. ನಾನು ಮಾತಾಡೋಕ್ಕೆ ಅವಕಾಶ. ಕರ್ನಾಟಕ ಹಿರಿಯ ನಾಗರಿಕ ಸಂಘದ ರಾಜ್ಯಾಧ್ಯಕ್ಷ ಎ.ವೈ. ಬೆಂಡಿಗೇರಿ ಮಾತನಾಡಿ, ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ರಕ್ಷಣೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರವು 2007ರಲ್ಲಿ ಜಾರಿಗೆ ತಂದ ಕಾಯ್ದೆಯನ್ನು ಕರ್ನಾಟಕ ಸರ್ಕಾರವು 2009ರಲ್ಲಿ ಅನುಷ್ಠಾನಗೊಳಿಸಿದ್ದು, 60 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರಿಗೆ ವಿವಿಧ ರೀತಿಯ ಕಾನೂನುಬದ್ಧ ರಕ್ಷಣೆ ಮತ್ತು ಸೌಲಭ್ಯಗಳನ್ನು ಒದಗಿಸಲಾಗಿದೆ ಎಂದು ಹೇಳಿದರು. ಈ ಕಾಯ್ದೆಯ ಬಗ್ಗೆ ಸಾಕಷ್ಟು ಜನರಿಗೆ ಅರಿವು ಇಲ್ಲದಿರುವುದು ವಿಷಾದನೀಯ ಸಂಗತಿಯಾಗಿದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ಹಿರಿಯ ನಾಗರಿಕರಿಗೆ ದೊರೆಯುವ ಸೌಲಭ್ಯಗಳು, ಹಕ್ಕುಗಳು ಮತ್ತು ಕಾನೂನು ರಕ್ಷಣೆಗಳ ಕುರಿತು ಮಾಹಿತಿ ನೀಡುವ ಜೊತೆಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಹಿರಿಯರು ತಮ್ಮ ವೃದ್ಧಾಪ್ಯ ಜೀವನವನ್ನು ಆರೋಗ್ಯಕರವಾಗಿ, ಸಂತೋಷದಿಂದ ಮತ್ತು ಗೌರವಯುತವಾಗಿ ನಡೆಸಲು ಈ ಕಾಯ್ದೆ ಮಾರ್ಗದರ್ಶನವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಧ್ಯಾನ ಅಭ್ಯಾಸ, ಕಾನೂನು ಜಾಗೃತಿ ಮತ್ತು ಆರೋಗ್ಯಕರ ವೃದ್ಧಾಪ್ಯದ ಕುರಿತು ಮಾಹಿತಿ ನೀಡಲಾಯಿತು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರದ ಮುಖ್ಯಸ್ಥ ಪವನ್ ಕಿಶೋರ್ ಪಾಟೀಲ್, ಇಂದಿನ ದಿನಮಾನದಲ್ಲಿ ಹಿರಿಯ ನಾಗರಿಕರು ಆರೋಗ್ಯ, ಕುಟುಂಬ ಹಾಗೂ ಕಾನೂನು ಸಂಬಂಧಿತ ಹಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಹಿರಿಯ ನಾಗರಿಕರ ಪಾಲನೆ, ಪೋಷಣೆ ಮತ್ತು ರಕ್ಷಣೆಗಾಗಿ ಕೇಂದ್ರ ಸರ್ಕಾರವು 2007ರಲ್ಲಿ ಕಾಯ್ದೆ ಜಾರಿಗೆ ತಂದಿದ್ದು, ಅದರ ಅಡಿ ಹಿರಿಯರಿಗೆ ವಿವಿಧ ರೀತಿಯ ಕಾನೂನುಬದ್ಧ ರಕ್ಷಣೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. 2014ರಿಂದ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು, ಕಾನೂನು ನೆರವಿನ ಅಗತ್ಯವಿರುವವರಿಗೆ ಉಚಿತ ವಕೀಲರ ವ್ಯವಸ್ಥೆಯನ್ನು ಮಾಡಲಾಗುತ್ತಿದೆ. ಮನೆಗಳಲ್ಲಿ ಕಿರುಕುಳ, ಆಸ್ತಿ ವಿವಾದ, ಜೀವನಾಂಶ ಸೇರಿದಂತೆ ವಿವಿಧ ಸಮಸ್ಯೆಗಳಿಗೆ ಸಹಾಯಕ ಆಯುಕ್ತರ ಮೂಲಕ ಪರಿಹಾರ ಕಲ್ಪಿಸಲಾಗುತ್ತಿದ್ದು, 3 ತಿಂಗಳೊಳಗೆ ನ್ಯಾಯ ದೊರೆಯುವ ವ್ಯವಸ್ಥೆ ಇದೆ ಎಂದು ಹೇಳಿದರು. ದೇಶದಲ್ಲಿ ಹಿರಿಯ ನಾಗರಿಕರ ಸಂಖ್ಯೆ ಹೆಚ್ಚುತ್ತಿರುವಂತೆಯೇ ಅವರ ಮೇಲಿನ ಕಿರುಕುಳ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಮಕ್ಕಳನ್ನು ಸಮಾನವಾಗಿ ಕಾಣಬೇಕು, ತಾರತಮ್ಯ ಮಾಡಬಾರದು ಹಾಗೂ ಕುಟುಂಬದಲ್ಲಿ ಹಿರಿಯರಿಗೆ ಗೌರವಯುತ ಸ್ಥಾನಮಾನ ನೀಡಬೇಕು ಎಂದು ಕರೆ ನೀಡಿದರು. ಆಸ್ತಿ ಹಂಚಿಕೆ ಮಾಡುವುದಾಗಿರ್ಬೋದು, ಅದಕ್ಕೆ ಏನಾದರೂ ಕಾನೂನಿನ ಸಲಹೆ ಸೂಚನೆ ನಿಮಗೆ ಉಚಿತವಾಗಿ ಬೇಕಾದಲ್ಲಿ ನೇರವಾಗಿ ನೀವು ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಒಂದು ಕಚೇರಿ ಇದೆ. ಆ ಕಚೇರಿಗೆ ನಾವು ಯಾವಾಗಲೂ ಭೇಟಿ ನೀಡಬಹುದು. ಅಲ್ಲಿ ನಿಮಗೆ ಆಪ್ತ ಸಮಾಲೋಚನೆ ಒಳಗೊಳ್ಳುತ್ತಾರೆ ಮತ್ತು ಎಲ್ಲ ರೀತಿಯ ಸಹಾಯ ಹಸ್ತ ನೆರವು ನೀಡಕ್ಕೆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ 2014ರಿಂದ ಈ ಒಂದು ಕಚೇರಿ ಪ್ರಾರಂಭವಾಗಿದೆ. ನಿರಂತರವಾಗಿ ನಾವು ನಮ್ಮ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀವಿ. ಏನಾದರೂ ಕಾನೂನಿನ ನೆರವು ಬೇಕಾದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಕಳಿಸ್ಕೊಡ್ತೀವಿ. ಅಲ್ಲಿ ನಿಮಗೆ ಉಚಿತವಾಗಿ ಒಂದು ಲಾಯರ್, ನಮಗೆ ಏನಾದ್ರು ಫೀಸ್ ಅಫೋರ್ಡ್ ಮಾಡಕ್ ಆಗಲ್ಲಪ್ಪ ಅಂದ್ರೆ ನಿಮಗೆ ಉಚಿತವಾದಂತ ಒಬ್ಬ ವಕೀಲರ ವ್ಯವಸ್ಥೆ ಸಹ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮುಖಾಂತರ ನಿಮಗೆ ಲಭ್ಯವಾಗುತ್ತದೆ. ಹಾಗೆ ಟ್ರಿಬ್ಯುನಲ್ ಇರುತ್ತೆ, ಹಿರಿಯ ನಾಗರಿಕರಿಗೆ ಟ್ರಿಬ್ಯುನಲ್. ನಮ್ಮ ಜಿಲ್ಲೆಯಲ್ಲಿ ರಾಯಚೂರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಅವರೇ ಅವತ್ತು ಒಂದು ಚೇರ್ಮನ್ ಆಗಿರ್ತಾರೆ ಮತ್ತು ಲಿಂಗಸೂರಿನಲ್ಲಿ ಅಲ್ಲೊಂದು ಉಪವಿಭಾಗ ಇರೋದ್ರಿಂದ ಅಲ್ಲಿ ಸಹ ಅಸಿಸ್ಟೆಂಟ್ ಕಮಿಷನರ್ ಚೇರ್ಮನ್ ಆಗಿರ್ತಾರೆ. ರಾಯಚೂರಲ್ಲಿ 2 ಉಪವಿಭಾಗ ನಮ್ಮಲ್ಲಿ ಸ್ಥಾಪನೆ ಆಗಿದ್ದಾರೆ. ಯಾರು ಹಿರಿಯ ನಾಗರಿಕರು ನೇರ ಅಖಿಲ ಭಾರತ ಹಿರಿಯ ನಾಗರಿಕರ ಮಹಾಸಂಘ ರಾಷ್ಟ್ರೀಯ ಉಪಾಧ್ಯಕ್ಷ ಎಂ.ವಿ. ಹಿರೇಮಠ್, ಪ್ರಮುಖರಾದ ಮಲ್ಲಪ್ಪ, ಮದಕವಿ, ಬಸವರಾಜ್,
ಮಹಾದೇವಪ್ಪ ಏಗ್ನೂರು, ವೀರಭದ್ರ ದಂಡಪ್ಪ ಬಿರಾದರ್ ಸೇರಿದಂತೆ ಹಿರಿಯ ನಾಗರಿಕರು ಹಾಗೂ ಸಾರ್ವಜನಿಕರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ಬೆಳ್ಳಿ ಹಬ್ಬ ಕತೆ ಕವನ ಸ್ಪರ್ಧಾ ವಿಜೇತರ ಆಯ್ಕೆ ವಿಜಯ್ ಜಾಗಟಕಲ್. ವಾರ್ಡ್ ನಂಬರ್ 13ರಲ್ಲಿ 89 ಲಕ್ಷ ಮೌಲ್ಯದ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಚಾಲನೆ. ಮತದಾರರು ಬೂತ್ ಮಟ್ಟದ ಅಧಿಕಾರಿಗಳಿಗೆ ಸಂಪೂರ್ಣ ಸಹಕಾರ ನೀಡಿ ಜಿಲ್ಲಾ ಚುನಾವಣಾಧಿಕಾರಿ ಪೂವಿತಾ ಎಸ್ ಮನವಿ. ಎ ವಸಂತಕುಮಾರ್ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡಲು ತಲಕಾಯಿ ಮಾರೆಪ್ಪ ಸಿಎಂಗೆ ಮನವಿ. ಭೂಮಿ ವಸತಿ ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಕ್ಕೆ ಆಗ್ರಹಿಸಿ ಜುಲೈ 3ರಂದು ದಲಿತ ಜನಾಗ್ರಹ ಸಮಾವೇಶ. ಆಂಜನೇಯ ಜಗ್ಲೀಕರ್. ಸಂತೃಪ್ತ ವೃದ್ಧಾಪ್ಯಕ್ಕಾಗಿ ಧ್ಯಾನ ಹಾಗೂ ಕಾನೂನು ಜಾಗೃತಿ ಕಾರ್ಯಕ್ರಮ. ಹಿರಿಯರಿಗೆ ಕಾನೂನು ಅರಿವು, ಆಧ್ಯಾತ್ಮಿಕ ಚಿಂತನೆ ಅಗತ್ಯ. ಸರಸ್ವತಿ. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರ್. ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ, ಸ್ಟ್ರಾಂಗ್ ಟೇಸ್ಟ್, ರಿಯಲ್ ಟ್ರೆಡಿಷನ್. ಶುದ್ಧತೆಗೆ ಮತ್ತೊಂದು ಹೆಸರು ಪುಟ್ಟಿ ಗರಂ ಮಸಾಲಾ. ನಿಮ್ಮ ಅಡುಗೆ ರುಚಿ ಹೆಚ್ಚಿಸಲು ಶ್ರೀ ಸಾಯಿಯವರ ಪುಟ್ಟಿ ಗರಂ ಮಸಾಲಾ. Raiturs biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.